ನಾಯಕತ್ವ ಬದಲಾವಣೆ ಮಾಡೋದಿಲ್ಲ ಅನ್ನುವಂತ ನಿರೀಕ್ಷೆಯಲ್ಲಿದ್ದು ಸಿಎಂ ಸಿದ್ದರಾಮಯ್ಯ. ಕಾನ್ಫಿಡೆನ್ಸ್ ಕಳೆದ 6 ತಿಂಗಳಿನಿಂದ ನೀವು ಅವರ ಮುಖದಲ್ಲಿ ನೋಡಿದ್ದೀರಿ. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಸಿಎಂ ಪರವಾಗಿಯೇ ಸಾಗಿತ್ತು ಸಭೆ. 1-to-1 ಸಭೆ ಕೂಡ ಸಿಎಂ ಪರವಾಗಿತ್ತಂತೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಇಡೀ ಚಿತ್ರಣ ಬದಲಾಯಿತು ಅನ್ನೋದು ಇನ್ಸೈಡ್ ಡೀಟೇಲ್ಸ್. ನಿನ್ನೆ ಬೆಳಗ್ಗೆ ನಾಯಕತ್ವ ವಿಚಾರ ಪ್ರಸ್ತಾಪಿಸೋಕೆ ಮುಂದಾಗಿದ್ರು ಸುರ್ಜೇವಾಲಾ ಅವರು. ಆ ಟೈಮ್ನಲ್ಲಿ ಡಿಕೆಶಿ ಸನ್ನೆ ಬಳಿಕ ರಾಹುಲ್ ಗಾಂಧಿ ಮುಂದೆ ನಾಯಕತ್ವದ ವಿಚಾರ ಪ್ರಸ್ತಾಪ ಆಗುತ್ತೆ. ಈ ವೇಳೆ ಕೈ ಸನ್ನೆ ಮೂಲಕ ಬೇರೆ ವಿಚಾರವನ್ನ ಪ್ರಸ್ತಾಪಿಸಿದ್ರಂತೆ ರಾಹುಲ್ ಗಾಂಧಿ. ಆರಂಭದಲ್ಲೇ ನಾಯಕತ್ವ ವಿಚಾರವನ್ನ ಚರ್ಚೆ ಮಾಡದೆ ಬೇರೆ ವಿಷಯಗಳ ಬಗ್ಗೆ ಗಮನವನ್ನ ಹರಿಸಲಾಗಿತ್ತು. ಬೇರೆ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡೋಕೆ ಆರಂಭಿಸಿದ್ರು ರಾಹುಲ್ ಗಾಂಧಿ. ಮಧ್ಯಾಹ್ನ ಊಟದ ವಿರಾಮದ ವೇಳೆ ತಮ್ಮ ನಿವಾಸಕ್ಕೆ ತೆರಳುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅಂದ್ರೆ ಸೋನಿಯಾ ಗಾಂಧಿ ಅವರು ಇರುವಂತಹ ನಿವಾಸಕ್ಕೆ ಸೋನಿಯಾ ಗಾಂಧಿ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡ್ತಾ ಇದ್ದ ಹಾಗೆ ಕಂಪ್ಲೀಟ್ ಚಿತ್ರಣವೇ ಬದಲಾಗಿದೆ. ಕೊನೆಗೆ ರಾಜ್ಯ ನಾಯಕತ್ವ ಬದಲಾವಣೆಗೆ ನಿರ್ಧಾರವನ್ನ ಮಾಡಿದ್ರು ರಾಹುಲ್ ಗಾಂಧಿ ಅನ್ನೋದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಇನ್ಸೈಡ್ ಡೀಟೇಲ್ಸ್. ನಿನ್ನೆ ಮಹತ್ವದ ನಿರ್ಧಾರ ಆದಂತಹ ಸ್ಥಳ ಇಂದಿರಾ ಭವನ. ಬೆಳಗ್ಗಿನಿಂದ ಮ್ಯಾರಥಾನ್ ಮೀಟಿಂಗ್ಗಳಿಗೆ ಸಾಕ್ಷಿ ಆಯಿತು. ಆದ್ರೆ ಮಧ್ಯಾಹ್ನದ ತನಕ ಇದ್ದಂತಹ ಚಿತ್ರಣವೇ ಬೇರೆ. ಮಧ್ಯಾಹ್ನ ಊಟದ ವಿರಾಮದ ಬಳಿಕ ಆದಂತಹ ಬೆಳವಣಿಗೆಗಳೇ ಬೇರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾ ಇದ್ರು. ಮಂಜುನಾಥ್, ಮಧ್ಯಾಹ್ನದ ಒಂದು ಊಟ, ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿದ್ದು ಅಲ್ಲಾದಂತಹ ಚರ್ಚೆ, ಇಡೀ ಕುರ್ಚಿ ಕ್ಲೈಮ್ಯಾಕ್ಸ್ ಅನ್ನ ಬದಲಿಸಿದ್ದೇ ಇದೊಂದು ಭೇಟಿ, ಇದು ಒಂದು ಊಟದ ವಿರಾಮ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ಏನಿದೆ, ಏನಾಯ್ತು ಊಟದ ಸಂದರ್ಭದಲ್ಲಿ ಅಂತ ಹೇಳಿ. ವಿದೇಶಿ ಏನು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಿನ್ನೆ ಅದರಲ್ಲೂ ಕೂಡ ಏನು ರಾಜ್ಯಸಭೆ ಆಗಿರ್ಬೋದು ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಮಾಡಿದೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಿನ್ನೆ ಎಐಸಿಸಿ ನಾಯಕರು ಒಂದು ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸಿದ್ರು. ಪ್ರಮುಖವಾಗಿ 11:30ಕ್ಕೆ ಈ ಒಂದು ಸಭೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆಗೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ 2028ರ ಚುನಾವಣೆ ಆಗಿರ್ಬೋದು, ರಾಜ್ಯಸಭಾ ಜೊತೆಗೆ ಎಂಎಲ್ಸಿ ಚುನಾವಣೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ನಂತರ ಏನು ಒಂದು ಬ್ರೇಕ್ ಸಿಗುತ್ತೆ. ಲಂಚ್ ವಿರಾಮದ ಸಂದರ್ಭದಲ್ಲಿ ಎಐಸಿಸಿ ಏನು ಮಾಜಿ ಅಧ್ಯಕ್ಷರಾಗಿರುವಂತಹ ರಾಹುಲ್ ಗಾಂಧಿ ಅವರು ನೇರವಾಗಿ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಬಳಿ ಒಂದಷ್ಟು ಚರ್ಚೆಯನ್ನ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದು. ಏನು ಈಗಾಗಲೇ ಏನು ಈ ರೀತಿಯ ಒಂದು ವರದಿಯನ್ನ ಸುರ್ಜೇವಾಲಾ ಕೊಟ್ಟಿದ್ದಾರೆ. ಆ ಒಂದು ವರದಿ ಮೇರೆಗೆ ನಾವು ಮುಂದಿನ ಭವಿಷ್ಯದ ದೃಷ್ಟಿಯಿಂದ, ಕರ್ನಾಟಕದ ರಾಜಕಾರಣದ ಭವಿಷ್ಯದ ದೃಷ್ಟಿಯಿಂದ ಸಿಎಂ ಬದಲಾವಣೆ ಮಾಡಬೇಕು, ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರದಿ ಕೂಡ ಇರುವಂತದ್ದು. ಹಾಗಾಗಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋ ಒಂದು ಸಲಹೆಯನ್ನ ಸೋನಿಯಾ ಗಾಂಧಿ ಅವರ ಬಳಿ ರಾಹುಲ್ ಗಾಂಧಿ ಅವರು ಕೇಳಿರುವಂತದ್ದು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು, ಜೊತೆಗೆ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಸಲಹೆಯನ್ನು ರಾಹುಲ್ ಗಾಂಧಿ ಅವರಿಗೆ ನೀಡಿರುವಂತದ್ದು. ನಂತರ ಏನು ಮಧ್ಯಾಹ್ನದ ನಂತರ ಒಂದು ಏನು ಸಭೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರೇ ಖುದ್ದು ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತಾವು ನೇರವಾಗಿ ರಾಜ್ಯಸಭೆಗೆ ಬನ್ನಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು, ಜೊತೆಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಒಲದ ಮನಸ್ಸಿಂದ ತಾವು ರಾಜ್ಯಸಭೆಗೆ ಬರೋದಿಲ್ಲ, ಆದ್ರೆ ನನ್ನ ನಿರ್ಧಾರವನ್ನ ನನ್ನ ನಿರ್ಧಾರವನ್ನು ಶೀಘ್ರದಲ್ಲೇ ತಿಳಿಸ್ತೇನೆ ನನ್ನ ಮಾತನ್ನು ಹೇಳಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಅವರು ನೇರವಾಗಿ ತಮ್ಮ ಆಪ್ತರಾದಂತಹ ಕೆಜೆ ಜಾರ್ಜ್ ಅವರ ದೆಹಲಿ ನಿವಾಸದಲ್ಲಿ ತಮ್ಮ ಆಪ್ತರ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ತಿಳಿಸ್ತಾರೆ. ನಂತರ ನೇರವಾಗಿ ಅಲ್ಲಿಂದ ಬೆಂಗಳೂರಿಗೆ ಬಂದಿರುವಂತದ್ದು. ಆದ್ರೆ ಇಲ್ಲಿ ಸೋನಿಯಾ ಗಾಂಧಿ ಅವರ ಎಂಟ್ರಿಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಅಂದ್ರೆ ತಮ್ಮ ಸ್ಥಾನಕ್ಕೆ ಒಂದು ಕುತ್ತು ಬಂದಿರುವಂತದ್ದು, ಜೊತೆಗೆ ಸೋನಿಯಾ ಅವರ ಸಲಹೆ ಮೇರೆಗೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಚರ್ಚೆ ಆಗ್ತಿರುವಂತದ್ದು. ವಿದ್ಯಾಶ್ರೀ, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.